ಮಳೆರಾಯನ ಎಂಟ್ರಿನೇ ಹಾಗೆ ಎಲ್ಲವೂ ವಿಚಿತ್ರ. ಯಾವಾಗ ಭೂಮಿ ಮೇಲೆ ಹೆಜ್ಜೆ ಇಡ್ತಾನೆ ಅನ್ನೋದೇ ಗೊತ್ತಾಗೋದಿಲ್ಲ. ಯಾವ ರೇಂಜ್ನಲ್ಲಿ ದರ್ಶನ ಕೊಡ್ತಾನೆ ಅಂತಲೂ ಹೇಳೋಕ್ಕಾಗಲ್ಲ. ಒಮ್ಮೆ ಕೂಲಾಗಿ ಸುರಿದು ಎಲ್ಲರನ್ನ ಕೂಲ್ ಮಾಡ್ತಾನೆ, ಆದರೆ ಗರಂ ಆಗಿ ಎಂಟ್ರಿ ಕೊಟ್ರೆ ಮುಗೀತು. ಅದರಿಂದ ಆಗೋ ಅನಾಹುತಗಳನ್ನ ಊಹೆ ಮಾಡೋಕ್ಕೂ ಆಗೋಲ್ಲ. ಈಶಾನ್ಯ ರಾಜ್ಯಗಳಲ್ಲಿ ವರ್ಣನ ಅಬ್ಬರ, ಮಳೆರಾಯನ ಆರ್ಭಟಕ್ಕೆ ಲಕ್ಷಾಂತರ ಜನ ತತ್ತರ. ಎಸ್, ಭಾರತದ ಈಶಾನ್ಯ ಪ್ರದೇಶಗಳಲ್ಲಿ ಮಳೆರಾಯನ ಆರ್ಭಟಕ್ಕೆ ಜನ ನಲುಗಿ ಹೋಗಿದ್ದಾರೆ. ಪ್ರತಿದಿನ ಅಬ್ಬರಿಸಿ ಬೊಬ್ಬೆರುತ್ತಿರುವ ವರ್ಣದೇವನ ಕೋಪಕ್ಕೆ ಜನ ಗಡಗಡ ನಡುಗಿ ಹೋಗಿದ್ದಾರೆ. ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ಜನ ಮನೆಯಿಂದ ಹೊರಬರಲು ಭಯ ಪಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಮಳೆಗಾಗಿ ಕಾದುಕೊಳ್ಳುತ್ತಿದ್ದ ಅಸ್ಸಾಂನ ಸಾಕಷ್ಟು ಜನರ ಬದುಕು ಸಂಕಷ್ಟದಲ್ಲಿ ಮುಳುಗಿದೆ. ಭಾರೀ ಮಳೆಗೆ ಅಸ್ಸಾಂ ಹಾಗೂ ಮೇಘಾಲಯದಲ್ಲಿ ಪ್ರವಾಹ ಅಪ್ಪಳಿಸಿದೆ. ಮಳೆರಾಯನ ಆರ್ಭಟಕ್ಕೆ 31 ಮಂದಿ ಬಲಿ. ಮಳೆ ಇಲ್ಲ, ಬೆಳೆ ಇಲ್ಲ ಅಂತಿದ್ದ ಜನರು ಇದೀಗ ಮಾನ್ಸೂನ್ ಮಳೆಗೆ ಅಯ್ಯೋ ದೇವರೇ ಅಂತ ಭಯದಲ್ಲಿ ಜೀವನ ಕಳೆಯುತ್ತಿದ್ದಾರೆ. ಗುಜರಾತ್ನಲ್ಲಿ ಬಿಡದೆ ಸುರಿತಿರೋ ಮಳೆಗೆ ಜೂನ್ 1ರಿಂದ ಇದುವರೆಗೆ 31 ಮಂದಿ ಬಲಿಯಾಗಿದ್ದಾರೆ. ಪ್ರವಾಹದಲ್ಲಿ ಮುಳುಗಿದೆ ಹಲವು ಪ್ರದೇಶಗಳು. ಧಾರಾಕಾರ ಮಳೆಗೆ ಹಲವು ಪ್ರದೇಶಗಳು ಮಳೆ ನೀರಲ್ಲಿ ಮುಳುಗಿ ಹೋಗಿದೆ. ಅರುಣಾಚಲ ಪ್ರದೇಶ, ಸಿಕ್ಕಿಂ, ಬಿಹಾರ, ಅಹಮದಾಬಾದ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಪ್ರವಾಹವೇ ಎದುರಾಗಿದೆ. ಅಲ್ಲದೆ ರಸ್ತೆಗಳು ಮಳೆ ನೀರಿನಿಂದ ತುಂಬಿ ಹೋಗಿದ್ದು ಜನರು ಮನೆಯಿಂದ ಹೊರಬರಲು ಹೆದರುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.